ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲಿವರೆಗೂ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಮುಡ್ದೇ ಇರೋ ರೀತಿನ ಹೋರಾಟ ಮಾಡ್ತೀವಿ. ಡೈರೆಕ್ಟರ್ಗಳಿಗೆ ಎದುರಿಸುವಂತ ಕೆಲಸ ಮಾಡಿದ್ರೆ, ಸಂಘಕ್ಕೆ ರೌಡಿಗಳ ಕಾಲಿಟ್ರೆ ನಾವೇ ರೌಡಿಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಸಿಸಿಬಿ 1.5 ಕಿಲೋಮೀಟರ್ ದೂರದಲ್ಲಿ ಸಿಸಿಬಿ ಇದೆ. ರೌಡಿಗಳು ಬಂದು ಸಂಘದಲ್ಲಿ ಮೀಟಿಂಗ್ ನಡಿಬೇಕಾದ್ರೆ ನಿಲ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಸಂಸ್ಥೆ ಹದಗೆಟ್ಟಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಪೊಲೀಸ್ ಇಲಾಖೆ? ಇನ್ನೊಂದು ಸಲ ಡೈರೆಕ್ಟರ್ಗಳ ಮೇಲೆ ಏನಾದ್ರೂ ರೌಡಿಗಳನ್ನ ಬಿಟ್ಟು ಬೆದರ್ಸೋದ್ ಆದ್ರೆ ನಾಳೆ ಬೆಳಗ್ಗೆ ನಮ್ಮ ಹೋರಾಟ ಬೇರೆ ರೀತಿ ಇರ್ತದೆ. ಹುಷಾರ್. ನಮ್ಮ ಸಂಪಾದನೆ ನಾವು ತಿಂತಾ ಇದೀವಿ. ನನ್ನ ಹೆಂಡತಿ ಮಕ್ಕಳು ಹಾಕೋ ಬಟ್ಟೆ ನನ್ ದುಡ್ಡು. ಕೆಲವೊಬ್ಬ ಡೈರೆಕ್ಟರ್ಗಳು ಹಾಕೋ ಹೆಂಡತಿ ಮಕ್ಕಳ ಬಟ್ಟೆ ಕೂಡ ಸಂಘದ ದುಡ್ಡ್ರಿ. ನಮ್ಗೆ ಭಗವಂತ ಅನ್ನೋನಿದ್ರೆ ಆ ಕೆಂಪೇಗೌಡ ಬಾಲಗಂಗಾಧರ ಸ್ವಾಮೀಜಿ ಜೀವಂತವಾಗಿ ಇಲ್ಲದೆ ಇರ್ಬೋದು, ಆದ್ರೆ ಅವ್ರ ಆತ್ಮ ಇವತ್ತಿಗೂ ಜೀವಂತವಾಗಿದೆ. ಖಂಡಿತವಾಗ್ಲೂ ಅವ್ರ ಆತ್ಮ ಇಲ್ಲಿ ಇದ್ದೇ ಇರ್ತದೆ. ನ್ಯಾಯಕ್ಕೋಸ್ಕರ ನಮ್ಮ ಜೊತೆಲಿ ಅವ್ರ ಆತ್ಮ ಇದ್ದು ನಮ್ಮ ನ್ಯಾಯಕ್ಕೆ ಹೋರಾಟ ನಾವೇನ್ ಮಾಡ್ತಾ ಇದೀವಿ ಅದಕ್ಕೆ ಅವ್ರ ಬೆಂಬಲ, ಅವ್ರ ಆಶೀರ್ವಾದ ಇರ್ತದೆ ಅಂತ ನಾನು ಭಾವಿಸ್ತಾ, ಇನ್ ಯಾವುದೇ ಕಾರಣಕ್ಕೂ ಚುನಾವಣೆಗೆ ಬರ್ತೀವೋ ಬಿಡ್ತೀವೋ, ನನ್ ದುಡ್ಡಿದ್ರೆ ಚುನಾವಣೆ ಮಾಡ್ತೀನಿ, ನನ್ ದುಡ್ಡಿಲ್ಲ ಅಂದ್ರೆ ಚುನಾವಣೆ ಮಾಡಲ್ಲಣ್ಣ. ಒಂದ್ ಅರ್ಥ ಮಾಡ್ಕೊಳ್ಳಿ. ನನ್ ಕೊಡುಗೆ ಇಲ್ಲೋಗಿ ನೋಡಿ, 2.5 ಕೋಟಿ ರೂಪಾಯಿ ನಾನ್ CSR ಫಂಡ್ಸ್ ಅಲ್ಲಿ ಆಕ್ಸಿಜನ್ ಜನರೇಟರ್ ಪ್ಲಾಂಟ್ ತರಿಸಿದೆ, ನನ್ನ ಹೆಸರು ಹಾಕ್ಲಿಲ್ಲ. ನಾನು ಆಫೀಸ್ ಡೆವಲಪ್ ಮಾಡಿದೆ, ನನ್ನ ಹೆಸರು ಹಾಕ್ಲಿಲ್ಲ. 80 ಕೋಟಿ ರೂಪಾಯಿ ಫಂಡ್ಸ್ ಹುಡುಕಿ ಈ FD ಇಟ್ಟೆ. 5.5 6 ಕೋಟಿ ರೂಪಾಯಿ ಇವತ್ತು ಪ್ರತಿ ವರ್ಷ ಬಡ್ಡಿ ಬರ್ತಾ ಇದೆ, ನನ್ನ ಹೆಸರು ಹಾಕೊಂಡಿದ್ದೀನಣ್ಣ. ನಾನು ತಿಂದಿರೋ ಊಟದ ಬಿಲ್ ನಾನು ಕಟ್ಟಿದ್ದೀನಣ್ಣ. ಇವತ್ತು 4-5 ಜನ ಡೈರೆಕ್ಟರ್ಗಳು ಒಂದು ದಿವಸಕ್ಕೆ ಮಾಂಸ ಊಟ ತರಿಸ್ತಾರೆ, ದಿನ ಗತ್ಗೆಟ್ಟವ್ರು. ದಿನ 30,000 ರೂಪಾಯಿ ಬಿಲ್ ಮಾಡ್ತಾರೆ. 30,000 ರೂಪಾಯಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ರೈತಾಪಿ ಕುಟುಂಬದವರು ಆದವರು ಒಡೆದು ತಿನ್ನಬಾರದು, ಕುಟ್ಟು ತಿನ್ನಬೇಕು, ಹಂಚ ತಿನ್ನಬೇಕು. ಅದು ಬಿಟ್ಟು ಇನ್ನೊಬ್ಬರ ಜೋಬಲ್ ಕೈ ಹಾಕಿ ತಿನ್ನೋರು ಒಂದೇ, ಅವ್ರ ಕುಟುಂಬಕ್ಕೆ ವಿಷ ಬಡಿಸೋದು ಒಂದೇ. ಇವತ್ತು ಇಲ್ಲಿಗೆ ನಿಲ್ಬೇಕು. ನಿಲ್ಲಿಲ್ಲ ಅಂದ್ರೆ ನಾನು ಯಾವ ಪಾರ್ಟಿಯಿಂದ ಹೊರಗಡೆ ಹಾಕಿರೋ ನಾನೇನ್ ಕೇರ್ ಮಾಡಲ್ಲ. ನಾನು ದುಡಿತೀನಿ, ತಿಂತೀನಿ. ನನ್ನ ಮನೆ ನನ್ನ ಸಂಪಾದನೆ ನಡೀತಾ ಇದೆ, ಜನಗಳ ಸಂಪಾದನೆ ನನ್ನ ಮನೆ ನಡೀತಾ ಇಲ್ಲ. ಇವತ್ತು ಜನಗಳ ಹತ್ರ ಹೋಗಿ ನಾನು ನ್ಯಾಯ ಕೇಳ್ತೀನಿ, ಕೊಡೋ ಅಂತವ್ರು ನ್ಯಾಯ ಕೊಡ್ತಾರೆ. ಬಿಡೋಣ. ಎಂತೆಂತದೋ ಕಷ್ಟಗಳನ್ನೇ ನೋಡಿದೀನಿ. ಈ ಕಷ್ಟಗಳನ್ನ ನಾವು ಬಿಡ್ತೀವ? ಕೋರಪ್ಪ ರೆಡ್ಡಿ